ವೆಲ್ಕಮ್ ಬ್ಯಾಕ್. ಹಾರಿಬಲ್ ಆಕ್ಸಿಡೆಂಟ್ ಇದು. ಸರ್ಕಾರಿ ಬಸ್ ಹಾಗೆ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿದೆ. ಬೈಕ್ ಸಮೇತ ವ್ಯಕ್ತಿ ಸುಟ್ಟು ಸಜೀವ ದಹನ ಆಗಿದ್ದಾರೆ. ಮುಗಳಕೋಡ ಕ್ರಾಸ್ ಬಳಿ ಭೀಕರ ದುರಂತ ಸಂಭವಿಸಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಮುಗಳಕೋಡ ಆಗುತ್ತೆ. 25 ವರ್ಷದ ನವೀನ್ ಗೋರ್ಖಾ ಅಂತ ಮೃತ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬೈಕ್ ದಗದಗನೆ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಮಾಡಿದೆ. ಆ ದೃಶ್ಯಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸಂಪೂರ್ಣವಾಗಿ ಬೈಕ್ ಹಾಗೆ ಬೈಕ್ ಸವಾರ ಸುಟ್ಟು ಕರಕಲಾಗಿದ್ದಾರೆ. ಸರ್ಕಾರಿ ಬಸ್ನ ಮುಂಭಾಗಕ್ಕೂ ಕೂಡ ಬೆಂಕಿ ತಗುಲಿದೆ. ಮೃತ ವ್ಯಕ್ತಿ ಮುಧೋಳ ನಗರದ ನಿವಾಸಿಯವರು. ಮುಧೋಳದ ಕಡೆಯಿಂದ ಬರ್ತಾ ಇದ್ರು. ಮುಧೋಳದಿಂದ ಮಹಲಿಂಗಪುರದ ಕಡೆಗೆ ಬಸ್ ಹೊರಟಿರುತ್ತೆ. ಇದೀಗ ಮುಧೋಳ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವ್ಯಾವ ರೀತಿಯಾಗಿ ಸಾವುಗಳು ಬಂದೊದಗುತ್ತೆ ನೋಡಿ. ಬೈಕ್ ಸಮೇತ ವ್ಯಕ್ತಿ ಸುಟ್ಟು ಹೋಗಿದ್ದಾರೆ. ಸರ್ಕಾರಿ ಬಸ್ ಹಾಗೆ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರೋದು. ರವಿಮುಖಿ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ರವಿಮುಖಿ ಆಕ್ಸಿಡೆಂಟ್ ಗಳನ್ನ ನೋಡಿದೀವಿ, ನಿಜಕ್ಕೂ ಹಾರಿಬಲ್ ಆಗಿದೆ. ಆ ಬೆಂಕಿ ಹೊತ್ಕೊಂಡಿರೋದು ಹೇಗೆ, ಏನಾಗಿತ್ತು ರವಿಮುಖಿ? ಹೌದು ಚೈತ್ರ, ನಿಜವಾಗ್ಲೂ ನೋಡೋಕಿನೇ ತುಂಬಾನೇ ಒಂದು ಭಯಂಕರವಾದಂತಹ ದೃಶ್ಯ ಇದು. ಯಾಕಂದ್ರೆ ಸ್ಥಳದಲ್ಲಿ ಅಂದ್ರೆ ನಡು ರಸ್ತೆಯಲ್ಲಿನೇ ಒಬ್ಬ ವ್ಯಕ್ತಿ ಅಂದ್ರೆ ಬೈಕ್ ಸವಾರ ಸುಟ್ಟು ಅಲ್ಲಿ ಕರಕಲಾಗಿ ಈಗಾಗಲೇ ಮೃತಪಟ್ಟಿರುವಂತದ್ದು. ಅದರ ಜೊತೆಗೆ ಇಡೀ ಬೈಕ್ ಸಮೇತನೇ ಆ ಬೈಕ್ ಸವಾರ ಸುಟ್ಟಿದ್ದಾನೆ. ಬೆಂಕಿಯ ಕೆನಾಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದು ದೃಶ್ಯವೇ ಇಲ್ಲಿ ಸ್ಪಷ್ಟವಾಗಿ ಸಾಕ್ಷಿ ಅಂತಾನೆ ಹೇಳ್ಬೋದು. ಇದು ಪ್ರಮುಖವಾಗಿ ಆಗಿರುವಂತದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮುಗಳಕೋಡ ಅಂತ ಗ್ರಾಮ ಇದೆ. ಮುಗಳಕೋಡದ ಗ್ರಾಮಕ್ಕೆ ಹೋಗ್ತಾ ಇರುವಂತಹ ಒಂದು ಕ್ರಾಸ್ ಇರುತ್ತೆ. ಆ ಕ್ರಾಸ್ ನ ವ್ಯಾಪ್ತಿಯಲ್ಲಿ ಆಗಿರುವಂತದ್ದು. ಅಂದ್ರೆ ಮುಧೋಳದಿಂದ ಮಹಾಲಿಂಗಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ರಸ್ತೆಯ ಮಧ್ಯೆ ಬರುವಂತಹ ಮುಗಳಕೋಡ ಕ್ರಾಸ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇಲ್ಲಿ ಬೈಕ್ ಸವಾರನ ಈಗಾಗಲೇ ನವೀನ್ ಗೋರ್ಖಾ ಅಂತಂದು ಸುಮಾರು ಒಂದು 25 ವರ್ಷದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಬೈಕ್ ಸವಾರ ಈತ ಮಹಾಲಿಂಗಪುರದಿಂದ ಮುಧೋಳ ಮಾರ್ಗವಾಗಿ ಬರ್ತಿದ್ದ. ಇನ್ನೇನು ಸ್ವಲ್ಪ ಅಂದ್ರೆ ಒಂದು 5 ರಿಂದ 6 ಕಿಲೋಮೀಟರ್ ಬಂದಿದ್ರೆ ಆತ ಮುಧೋಳ ನಗರಕ್ಕೆ ಬಂದು ರೀಚ್ ಆಗಿ ನಂತರ ತನ್ನ ಮನೆಗೆ ಸೇರ್ತಾ ಇದ್ದ. ಆದ್ರೆ ದುರಾದೃಷ್ಟ ಹೇಗಿದೆ ಅಂತಂದ್ರೆ ಅಷ್ಟರಲ್ಲೇನೆ ಎದುರುಗಡೆ ಬರ್ತಾ ಇರುವಂತಹ ಬಸ್ಗೆ ಈತ ಜೋರಾಗಿ ಡಿಕ್ಕಿ ಹೊಡೆದಾನೆ. ಎರಡೂ ಬಸ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಏನಾಗುತ್ತೆ ಅಂತಂದ್ರೆ ತುಂಬಾನೇ ಜೋರಾಗಿ ಈತ ಕೂಡ ಬೈಕ್ ಚಾಲನೆ ಮಾಡ್ತಾ ಇರ್ತಾನೆ. ಬಸ್ ಕೂಡ ಅಷ್ಟೇ ವೇಗವಾಗಿ ಬರ್ತಾ ಇರೋದ್ರಿಂದ ಡಿಕ್ಕಿ ಜೋರಾಗಿ ಸಂಭವಿಸಿರುವಂತದ್ದು. ಅದರಿಂದ ತಕ್ಷಣವೇ ಸ್ಥಳದಲ್ಲಿ ಬೀಳ್ತಾನೆ, ಬೈಕ್ ಸಮೇತ ಬೀಳ್ತಾನೆ. ಬೈಕ್ ಬಿದ್ದಂತ ಸಂದರ್ಭದಲ್ಲಿ ಬೈಕ್ ನಿಂದ ಪೆಟ್ರೋಲ್ ಕೂಡ ಭಾರಿ ಪ್ರಮಾಣದಲ್ಲಿ ಸೋರಿಕೆಯಾಗಿ ಅಲ್ಲಿ ಆ ಒಂದು ಸೋರಿಕೆಯಿಂದನೇ ಪೆಟ್ರೋಲ್ ನಿಂದ ಬೆಂಕಿ ಹತ್ಕೊಂಡು ಬೈಕ್ ದಗದಗ ಉರಿಯೋಕೆ ಶುರು ಆಗುತ್ತೆ. ಆದ್ರೆ ಈತನಿಗೂ ಕೂಡ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಗಾಯಗಳಾಗಿರ್ತವೆ. ಅಂದ್ರೆ ಹೇಳೋಕ್ಕೂ ಕೂಡ ಈತನಿಗೆ ಆಗದ ಸ್ಥಿತಿಯಲ್ಲಿ ಅಷ್ಟೊಂದು ರೀತಿ ಗಾಯವಾಗಿದ್ರಿಂದ ಈತ ಅಲ್ಲೇ ಒಂದು ಬೆಂಕಿಯಲ್ಲಿ ಸಿಲುಕಿಕೊಂಡು ಈಗ ಸಜೀವ ದಹನವಾಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ಆತನಿಗೆ ಸ್ವಲ್ಪ ಮಟ್ಟಿಗೆ ಏನಾದ್ರು ಆತ ಎದ್ದು ಆಚೆ ಹೋಗುವಂತ ಸ್ಥಿತಿಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಆತ ಬದುಕ್ತಾ ಇದ್ದ. ಆದ್ರೆ ಡಿಕ್ಕಿಯ ಒಂದು ರಭಸ ಎಷ್ಟಿತ್ತಂತಂದ್ರೆ ಆತನು ಕೂಡ ಅಲ್ಲಿ ಸ್ಥಳದಲ್ಲೇ ಬಿದ್ದಿರ್ತಾನೆ. ಆತನಿಗೂ ಕೂಡ ಹೇಳೋಕು ಕೂಡ ಸಾಧ್ಯ ಆಗ್ತಾ ಇರಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿ ಒಂದು ಪೆಟ್ರೋಲ್ ನಿಂದ ತಗುಲಿಂದ ಬೆಂಕಿಯಲ್ಲಿ ಸಿಲುಕಿ ಸಜೀವ ದಹನವಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಒಂದು ಸ್ಥಳಕ್ಕೆ ಮುಧೋಳ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ಎಕ್ಸಾಕ್ಟ್ ಆಗಿ ಅದು ಸ್ಕೂಟಿ ಮಾದರಿಯ ಬೈಕ್ ಏನಿದೆ ಅದು ಯಾವ ಕಂಪನಿಗೆ ಸೇರಿದ್ದು ಅಂತ ಹೇಳ್ಕೊಂಡು ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಆ ಒಂದು ಯುವಕ ಮೃತಪಟ್ಟಿದ್ದಾನೆ ಆತನ ಹಿನ್ನೆಲೆಯನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು KSRTC ಬಸ್ ನ ಚಾಲಕರಾಗಿರ್ಬೋದು ಮತ್ತು ಅಲ್ಲಿ ನಿರ್ವಾಹಕರಾಗಿದ್ದು ಅವ್ರನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಆಡಾಗ್ಲೇ ಈ ರೀತಿ ನೇರವಾಗಿ ಮುಖಾಮುಖಿ ಡಿಕ್ಕಿಯಾಗಿ ಈ ಒಂದು ಘಟನೆಯಲ್ಲಿ ಯುವಕ ಅಂದ್ರೆ ಸುಮಾರು ಒಂದು 25 ವರ್ಷದ ಯುವಕ ಈ ರೀತಿ ಸಜೀವ ದಹನವಾಗಿದ್ದು ನಿಜವಾಗ್ಲೂ ದುರಂತ ಅಂತ ಹೇಳ್ಬೋದು. ಥ್ಯಾಂಕ್ ಯು ರವಿಮುಖಿ ಮಾಹಿತಿಗಾಗಿ.